ರುದ್ರಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಶರಣಾಗತರಿಗೆ ಪಾರಿಜಾತದಂತಿರುವಂತಹ, ಕೈಯಲ್ಲಿ ಜ್ಞಾನಮುದ್ರೆಯನ್ನು ಹೊಂದಿರುವಂತಹ, ಇನ್ನೊಂದು ಕೈಯಲ್ಲಿ ಬೆತ್ತವನ್ನು ಹಿಡ್ಕೊಂಡಂತಹ ಶ್ರೀಕೃಷ್ಣನನ್ನ ನಾವು ಧ್ಯಾನಿಸೋಣ, ನಮಿಸೋಣ. ಆ ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ನಮಗೆ ದೊರಕುವಂತಹ ಅಪಾರವಾದಂತಹ ಮಾರ್ಗದರ್ಶನವನ್ನು ಈ ಸತ್ಸಂಗಗಳಲ್ಲಿ ನಾವು ಪರಿಶೀಲಿಸ್ತಾ ಇದ್ದೀವಿ. ಆ ಮಾರ್ಗದರ್ಶನವನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿಕ್ಕೋಸ್ಕರ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ತೆಗೆದುಕೊಂಡಿರುವಂತಹ ವಿಷಯ ಏನು ಅಂತ ಹೇಳಿದರೆ, ಚಿಂತೆ ಎಂಬ ಚಿತೆ. ಚಿಂತೆ ನಮಗೆಲ್ಲ ಗೊತ್ತು, ನಮ್ಮೆಲ್ಲರಿಗೂ ಬೇಕಾದಷ್ಟು ಚಿಂತೆ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಚಿತೆ ಅಂದರೆ ಏನು? ಶವ ಸಂಸ್ಕಾರ ಮಾಡುವಂತಹ ಅಗ್ನಿ. ಹೆಣವನ್ನ ಯಾವ ಬೆಂಕಿಯಲ್ಲಿ ಸುಡ್ತೀವೋ, ಮರದ ತುಂಡುಗಳನ್ನೆಲ್ಲ ಇಟ್ಟು ಹೆಣವನ್ನ ಅಲ್ಲಿಟ್ಟು, ಆ ಹೆಣದ ಕೆಳಗೂ ಮರ, ಮೇಲೂ ಮರದ ತುಂಡುಗಳು, ಮತ್ತೆ ಅಗ್ನಿ ಸ್ಪರ್ಶವಾಗುತ್ತೆ. ಸಾಮಾನ್ಯವಾಗಿ ಸತ್ತವರ ಮಗ ಅಗ್ನಿ ಸ್ಪರ್ಶ ಮಾಡ್ತಾನೆ ಮತ್ತು ಆ ಶರೀರ ಅನ್ನುವಂತಹದ್ದು ಸುಡುತ್ತಾ 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 ಭಸ್ಮೀಭೂತವಾಗ್ತದೆ. ಚಿತೆ ಅಂತ ಹೇಳಿದ್ರೆ ಶವ ಸಂಸ್ಕಾರದ ಅಗ್ನಿ. ಚಿಂತೆ ಅಂತ ಹೇಳಿದ್ರೆ ನಿಮಗೆ ನಮಗೆ ದಿನದಿನವೂ ಇರುವಂತಹ ಎಷ್ಟೋ ಮಾನಸಿಕ ವೇದನೆಗಳು. ನಾಳೆ ಏನಾಗುತ್ತೆ, ನಿನ್ನೆ ಆ ಥರ ಯಾಕಾಯಿತು, ಇವರು ಹೇಗೆ ವರ್ತಿಸ್ತಿದ್ದಾರೆ, ಯಾಕೆ ಆ ಥರ ವರ್ತಿಸ್ತಿದ್ದಾರೆ, ನಾನು ಯಾಕೆ ಆ ಪ್ರಕಾರ ವರ್ತಿಸಿದೆ, ಎಲ್ಲರೂ ನಗ್ತಿದ್ದಾರಲ್ಲ, ನನ್ನನ್ನು ತೆಗಳ್ತಿದ್ದಾರಲ್ಲ, ನಾನು ಮಾಡಿದ್ದು ಸರಿಯಲ್ಲ ಅಂತ ಲೋಕವೆಲ್ಲ ಹೇಳ್ತಾ ಇದೆಯಲ್ಲ, ಅಯ್ಯೋ ಹೀಗಾಗಿ ಬಂತಲ್ಲ, ಸ್ವಲ್ಪ ಜಾಗ್ರತೆ ಇರಬೇಕಿತ್ತು ನಾನು ಅಂತ ನಮ್ಮಿಂದಾದ ತಪ್ಪುಗಳ ಬಗ್ಗೆ, ಇತರರಿಂದ ಆಗುವಂತಹ ಅಪರಾಧಗಳ ಬಗ್ಗೆ, ಲೋಕದಲ್ಲಿ ಯಾವ್ಯಾವ ಮೂಲೆಯ ಬಗ್ಗೆ, ಕೆಲವು ದಿನ ನಮ್ಮ ಪಕ್ಕದ ಮನೆಯವರು ಏನ್ ಮಾಡ್ತಿದ್ದಾರೆ ಅನ್ನುವ ಬಗ್ಗೆ, ಇನ್ನು ಕೆಲವು ದಿನ ದೂರದಲ್ಲಿ ಕೆನಡಾದಲ್ಲೋ ಇಸ್ರೇಲ್ನಲ್ಲೋ ಬೇರೆ ಯಾವುದೋ ದೇಶದಲ್ಲಿ ಏನೋ ಆಗ್ತಿರುವಂತಹದ್ದನ್ನ ತಿಳಿದು ಅದರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಭಗವದ್ಗೀತೆಯಲ್ಲಿ ಚಿಂತೆಯ ಬಗ್ಗೆ ಶ್ರೀಕೃಷ್ಣನಾಗ್ಲಿ, ಅರ್ಜುನನಾಗ್ಲಿ, ಧೃತರಾಷ್ಟ್ರನಾಗ್ಲಿ, ಸಂಜಯನಾಗ್ಲಿ ಯಾರಾದರೂ ಏನಾದರೂ ಹೇಳಿದ್ದಾರಾ? ಹೇಳುವ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಕೂಡ ಚಿಂತೆಯ ಬಗ್ಗೆ ಮಾತಿದೆ ಮತ್ತು ಚಿಂತೆಯ ಪರಿಹಾರ ಬಗ್ಗೆ ಕೂಡ ಮಾತು ಇದೆ. 1ನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಪಡ್ತಾನೆ, ದುಃಖ ಪಡ್ತಾನೆ. ಆಗ ಅವನು ಹೇಳುವ ಕೆಲವು ಮಾತುಗಳೆಲ್ಲ ಎಂಥವು ಅಂತ ಹೇಳಿದ್ರೆ, ನೀವು ನಾವು ಬಹಳ ತಾಳಲಾರದ ಚಿಂತೆಗೆ ಒಳಗಾದಾಗ ಆ ರೀತಿ ನಮಗೂ ಕೂಡ ಆಗುತ್ತೆ. ಶ್ರೀಕೃಷ್ಣನನ್ನ ಸಂಬೋಧಿಸಿ ಅರ್ಜುನ ಹೇಳ್ತಾನೆ, ಯಾವಾಗ ಅವನು ಎರಡೂ ಕಡೆಯಲ್ಲಿ ಸೈನ್ಯಗಳನ್ನು ನೋಡ್ತಾನೋ, ತನ್ನ ಕಡೆಯಲ್ಲಿ ಪಾಂಡವ ಸೈನ್ಯವನ್ನ, ಎದುರು ನಿಂತಿರುವಂತಹ ಕೌರವ ಸೈನ್ಯವನ್ನ ನೋಡಿ ಅದೇನಾಯ್ತೋ ಗೊತ್ತಿಲ್ಲ ಆತನಿಗೆ. 2 ನಿಮಿಷದ ಮೊದಲು ಸರಿ ಇದ್ದ, ಆದರೆ ಇವಾಗ ತುಂಬ ಅವನ ಒಳಗೆ ತುಮುಲ ಉಂಟಾಗ್ತದೆ, ಸಂಘರ್ಷ ಅನುಭವಕ್ಕೆ ಬರುತ್ತೆ. ಆಗ ಅವನು ಹೇಳುವ ಮಾತು ಹೆಚ್ಚು ಕಡಿಮೆ 28ನೇ ಶ್ಲೋಕದಿಂದ, ನನ್ನ ಅಂಗಾಂಗಗಳೆಲ್ಲ ಕುಸಿದು ಬೀಳ್ತಾ ಇವೆ, ನನ್ನ ಮುಖ ಒಣಗಿ ಹೋಗ್ತಾ ಇದೆ, ನನ್ನ ಶರೀರ ನಡುಗುತ್ತಾ ಇದೆ, ರೋಮಾಂಚವಾಗ್ತಾ ಇದೆ ಭಯದಿಂದ, ಮತ್ತು ನಾನು ಹಿಡಿದಿರುವಂತಹ ಜಗತ್ ಪ್ರಸಿದ್ಧವಾದಂತಹ ಗಾಂಡೀವ ಅನ್ನುವಂತಹ ಧನುಸ್ಸು ಜಾರಿ, ಕೈ ಜಾರಿ ಬೀಳುತ್ತೋ ಅಂತ ಅನಿಸ್ತಾ ಇದೆ. ಆಮೇಲೆ ವಿಶೇಷವಾಗಿ ಈ ಒಂದು ಭಾಗವನ್ನ ನಾವು ಉದಾಹರಿಸಬೇಕು. 30ನೇ ಶ್ಲೋಕದಲ್ಲಿ 1ನೇ ಅಧ್ಯಾಯ, ತ್ವಕ್ ಚೈವ ಪರಿದಹ್ಯತೆ. ತ್ವಕ್ ಅಂತ ಹೇಳಿದ್ರೆ ಚರ್ಮ, ಚರ್ಮವೂ ಕೂಡ ಸುಟ್ಟು ಹೋಗುವ ಹಾಗೆ ಅನಿಸ್ತಾ ಇದೆ. ಇದೆಲ್ಲ ಇವನ ಚಿಂತೆ, ಇವನ ಆಕ್ರೋಶ, ಇವನ ಮನಸ್ಸು ಯಾವಾಗಲೂ ಇರುವಂತೆ ಇಲ್ಲ. ನಿಮಿತ್ತಾನಿ ಚ ಪಶ್ಯಾಮಿ ಭ್ರಮತೀವ ಚ ಮೇ ಮನಃ ಇತ್ಯಾದಿಯಾಗಿ ಹೇಳ್ತಾರೆ. ಆದ್ರಿಂದ ಚಿಂತೆಯಲ್ಲಿ ನೀವು ನಾವು ಯಾವ ರೀತಿಯಲ್ಲಿ ಅಸಮಾಧಾನವನ್ನ ಒಳಗೊಳಗೆ ಸರಿ ಇಲ್ಲದೆ
ಅಯ್ಯೋ ಈಗ ಯಾರಿಗೂ ಬೇಡ, ನಮ್ಮ ಶತ್ರುಗಳಿಗೂ ಈ ತರ ಆಗಬಾರ್ದು ಅಂತ ಹೇಳುವಂತ ಸಂದರ್ಭ ಬರುತ್ತೆ. ಅದೆಲ್ಲ ಅರ್ಜುನನಿಗೆ ಬಂದಿತ್ತು ಅಂತ ಹೇಳ್ಬೋದು. ಇವತ್ತು ನಾವು ಶೀರ್ಷಿಕೆ ಕೊಟ್ಟದ್ರಲ್ಲಿ ಚಿಂತೆಯನ್ನು ಮತ್ತು ಹೆಣ ಸುಡುವಂತಹ ಚಿತೆಯನ್ನು ಹೋಲಿಸಿದ್ದೇವೆ. ಅದು ಒಂದು ಪ್ರಸಿದ್ಧವಾದ ಸುಭಾಷಿತದಿಂದ ಪ್ರೇರಿಸಲ್ಪಟ್ಟದ್ದು ಅಂತ ಹೇಳ್ಬೋದು. ಒಂದು ಸುಭಾಷಿತ ಇದೆ. ಈ ಸುಭಾಷಿತ ಎಲ್ಲ ಎಲ್ಲಿಂದ ಬರುತ್ತೆ ಅಂತ ಹೇಳುವುದು ಕಷ್ಟ. ನಮ್ಮಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸುಮಾರು 2000ಕ್ಕೂ ಹೆಚ್ಚಿರಬೇಕು, ಅಷ್ಟೊಂದು ಸುಭಾಷಿತಗಳನ್ನು ಸಂಗ್ರಹ ಮಾಡಿ ಸುಭಾಷಿತ ಮಂಜರಿ ಅಂತ ಒಂದು ಹೊರತಂದಿದ್ದಾರೆ. ಎಷ್ಟೋ ವರ್ಷದಿದೆ ಅದು. ಅದರಲ್ಲಿ ಈ ಶ್ಲೋಕವೂ ಇದೆ. ನಮ್ಮಂತ ಭಾಷಣ ಮಾಡೋರಿಗೆಲ್ಲ ಇಂಥದ್ದೊಂದು ಪುಸ್ತಕ ಸಿಕ್ಕಿಬಿಟ್ರಾಯ್ತು, ಗಂಟೆಗಟ್ಟಲೆ ನಾವು ಮಾತಾಡ್ತಾ ಹೋಗ್ತೀವಿ. ನಮ್ಮ ಕೆಲವು ರಹಸ್ಯ ನಿಮಗೆ ತಿಳಿಸಿಬಿಡೋಣ. ಸುಭಾಷಿತ ಮಂಜರಿಯಲ್ಲಿರ್ತಕ್ಕಂತಹ ಶ್ಲೋಕಗಳು, ಅದರ ಅನುವಾದ ಸಿಕ್ಕಿಬಿಟ್ರೆ ಆಯ್ತಲ್ಲ, ನಮಗೆ ಸಾಮಗ್ರಿ ಸಿಕ್ತು. ಕೇಳುವವರು ಸಿಕ್ಕಿದ್ರೆ ನಮಗೆ ನಿಲ್ಲಿಸುವವರಿಲ್ಲ. ಇರ್ಲಿ. ಚಿತೆ ಮತ್ತು ಚಿಂತೆ ಇವುಗಳ ಬಗ್ಗೆ ಯಾವ ಸುಭಾಷಿತ ಅದು ಹೇಳ್ತಾರೆ? ಅದು ಸಮಯೋಚಿತ ಪದ್ಯ ಮಾಲಿಕಾ ಅನ್ನುವಂತಹ ಒಂದು ಸಂಗ್ರಹದಿಂದ ಇದೆಯಂತೆ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರಂ ವಿಶಿಷ್ಯತೆ. ನೋಡಿ, ಚಿತಾ ಅಂತ ಬರೆಯುವಾಗ, ಚಿಂತಾ ಅಂತ ಬರೆಯುವಾಗ ದೇವನಾಗರಿಯಲ್ಲಿ ಬರುವಾಗ ಒಂದು ಬಿಂದು ಅಷ್ಟೇ, ಚಿ ಮೇಲೆ ಒಂದು ಡಾಟ್ ಬಿಂದು ಹಾಕಿದ್ರೆ ಆಯ್ತು, ಅದು ಚಿಮ್ ಆಗ್ಬಿಡುತ್ತೆ. ಚಿತಾ ಅನ್ನೋದು ಚಿಂತಾ ಅಂತ ಆಗುತ್ತೆ. ಕನ್ನಡದಲ್ಲಿ ಬರೆಯುವಾಗ ಒಂದು ಸೊನ್ನೆ ರೀತಿಯಲ್ಲಿ ಹಾಕ್ತೀವಿ. ಚಿತಾ ಅನ್ನೋದ್ರ ಮಧ್ಯೆ ಒಂದು ಸೊನ್ನೆ ತರ ಹಾಕಿದ್ರೆ ಚಿಂತಾ ಆಗುತ್ತೆ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ. ಒಂದೇ ಒಂದು ಬಿಂದು, ಒಂದೇ ಒಂದು ಸೊನ್ನೆ ವ್ಯತ್ಯಾಸ. ಆದ್ರೆ ಅದರಲ್ಲಿ ಯಾವುದು ಹೆಚ್ಚು ಕಷ್ಟ ಗೊತ್ತಾ? ನಾವು ಹೇಳ್ಬೋದು, ಆ ಹೆಣ ಸುಡುವಂತಹ ಅಗ್ನಿ ಭಯಾನಕವಾದ ದೃಶ್ಯ ಅಂತ. ಈ ಸುಭಾಷಿತ ಹೇಳುತ್ತೆ ಅದು ಏನೂ ಇಲ್ಲ ಬಿಡಿ, ಈ ಚಿಂತೆಯೇ ದೊಡ್ಡದು. ಯಾಕೆ? 2ನೇ ಭಾಗದಲ್ಲಿ ಚಿತಾ ದಹತಿ ನಿರ್ಜೀವಂ. ಆ ಸ್ಮಶಾನದ ಬೆಂಕಿ ಸತ್ತು ಹೋಗಿರುವಂತಹ ಒಂದು ಜೀವ ಇಲ್ಲದಂತಹ, ಚೇತನ ಇಲ್ಲದಂತಹ, ಸಂವೇದನೆ ಕಳ್ಕೊಂಡಿರುವಂತಹ ದೇಹವನ್ನು ಸುಡುತ್ತೆ. ಚಿತಾ ದಹತಿ ನಿರ್ಜೀವಂ ಚಿಂತಾ ಜಹತಿ. ಚಿಂತೆಯೂ ಸುಡುತ್ತೆ ಜೀವಿನಂ. ನಾವು ಜೀವಂತವಾಗಿದ್ದೇವೆ, ಕೈಕಾಲು ಸರಿ ಇದೆ, ಓಡಾಡ್ತಿದ್ದೇವೆ, ಖರ್ಚು ಮಾಡ್ತಾ ಇದ್ದೇವೆ, ದುಡಿತಾ ಇದ್ದೀವಿ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ. ನಮ್ಮಲ್ಲಿ ಕೆಲವರಂತೂ ಏನೆಲ್ಲ ಓದ್ಕೊಂಡಿದ್ದಾರೆ, ಬೇಕಿದ್ದದ್ದು ಬೇಡದಿದ್ದದ್ದು ಎಲ್ಲ ಓದ್ಕೊಂಡು ವಿದ್ವಾಂಸರಾಗಿ ಪಂಡಿತರಾಗಿ 100 ಜನರಿಗೆ ಬುದ್ಧಿ ಹೇಳುವವರಾಗಿರ್ತೇವೆ. ಆದರೆ ನಮ್ಮನ್ನ ಯಾವುದಾದ್ರೂ ಚಿಂತೆ ಆವರಿಸಿದಾಗ, ಆ ಚಿಂತೆ ಅನ್ನುವುದು ಸಜೀವವಾಗಿರುವಂತಹ ನಮ್ಮನ್ನ ಸುಡುತ್ತೆ. ಸ್ಮಶಾನದ ಅಗ್ನಿ ಸತ್ತೋಗಿರುವಂತಹ ಒಂದು ಶರೀರವನ್ನು ಸುಡುತ್ತೆ. ಚಿತಾ ದಹತಿ ನಿರ್ಜೀವಂ ಸಜೀವಂ ದಹತಿ ಚಿಂತಾ. ಚಿಂತಾ ದಹತಿ ಜೀವಿನಂ ಅಂತ ಶ್ಲೋಕ ಇದೆ. ಎಷ್ಟು ಚೆನ್ನಾಗಿ ಹೇಳಿದ್ರೆ ನೋಡಿ. ಅಂದ್ರೆ ಇದೆಲ್ಲದರ ಮೂಲಕ ನಾವು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಶರೀರದ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀವಿ. ಚಂದ ತೋರ್ಬೇಕು, ಕನ್ನಡಿ ಎದುರು ಮತ್ತೆ ಮತ್ತೆ ನಿಂತ್ಕೊಂಡು ನಮ್ಮನ್ನು ನಾವು ನೋಡ್ಕೋತೀವಿ. ಆದ್ರೆ ಜೀವನದಲ್ಲಿ ಸುಖ ಬೇಕಿದ್ರೆ ಮನಸ್ಸು ಸ್ವಸ್ಥವಾಗಿದೆ. ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಆದ್ರಿಂದ ಮನಸ್ಸನ್ನ ಮುಖ್ಯವಾಗಿ ಯೋಗಶಾಸ್ತ್ರವೂ ಕೂಡ ಮುಖ್ಯವಾಗಿ ಪರಿಗಣಿಸುತ್ತೆ. ಯೋಗದ ಮೊದಲನೇ ಸೂತ್ರವೇ, ಅಥವಾ ಪ್ರಾರ್ಥನೆ ನಂತರ, ಅಥವಾ ಅಥಾತೋ ಯೋಗಂ ವ್ಯಾಖ್ಯಾಸಾಮಃ ಅಥವಾ ಯೋಗ ಜಿಜ್ಞಾಸ ಅಂತೇನೋ ಒಂದಿದೆ. ಅದ್ರ ನಂತರ ಫಸ್ಟ್ ಬರೋದೇನೆ ಯೋಗ ಚಿತ್ತವೃತ್ತಿ ನಿರೋಧ. ಸಾಮಾನ್ಯವಾಗಿ ಯೋಗ ಅಂತ ಮಾತನಾಡುವಾಗ ನಾವು ಶರೀರದ ಆಸನಗಳನ್ನೇ ಮನಸ್ಸಿಗೆ ತಂದುಕೊಡ್ತೀವಿ. ಸೂರ್ಯ ನಮಸ್ಕಾರ, ಆ ಆಸನ ಈ ಆಸನ ಎಲ್ಲ ಆಲೋಚನೆ ಮಾಡ್ತೀವಿ. ಶರೀರದ ಅಂಗಾಂಗಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬಗ್ಗಿಸುವುದು, ಅಥವಾ ಅದನ್ನ ಕೆಲವೊಮ್ಮೆ ಆ ಶೀರ್ಷಾಸನದಲ್ಲಂತೂ ತಲೆ ಕೆಳಗೆ ಕಾಲ ಮೇಲೆ, ಒಟ್ಟಾದ್ರೆ ದೇಹ ಸಂಬಂಧಿಯಾಗಿ ಆಲೋಚನೆ ಮಾಡ್ತೀವಿ. ಪ್ರಾಣಾಯಾಮವು ಕೂಡ ಉಸಿರಿನ ವಿಷಯ ಆಯ್ತು. ಆದರೆ ಯೋಗಶಾಸ್ತ್ರದಲ್ಲಿ
ಮುಖ್ಯವಾಗಿ ಗಮನ ಕೊಡುವಂತಹದ್ದು ಅವುಗಳ ಮೂಲಕ, ಆ ಶಾರೀರಿಕ ಆಸನ ಪ್ರಾಣಾಯಾಮಗಳ ಮೂಲಕ ಮತ್ತೆ ಮುಂದೆ 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 ಹೋಗಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ 8 ಅಂಗಗಳಿರುವಂತಹ ಯೋಗಶಾಸ್ತ್ರದಲ್ಲಿ ಹೆಚ್ಚು ಒತ್ತಡ ಯಾವುದರ ಮೇಲೆ ಹೆಚ್ಚು ಒತ್ತಿ ಹೇಳುವಂತಹದ್ದು ಅದು ಮನಸ್ಸಿನ ಸ್ವಾಸ್ಥ್ಯದ ಮೇಲೆ. ಯಾಕಂದ್ರೆ ಶರೀರ ಎಷ್ಟೇ ಗಟ್ಟಿ ಇರಲಿ ಒಳ್ಳೇದಿರಲಿ, ಮನಸ್ಸು ದುರ್ಬಲವಾಗಿದ್ರೆ, ಮನಸ್ಸು ನಿಶಕ್ತ ನಿರ್ವೀರ್ಯವಾಗಿದ್ರೆ ನಾವು ತುಂಬ ಚಡಪಡಿಸ್ತೀವಿ. ಒಮ್ಮೆ ನಾನು ಒಂದು ಕಡೆ ಕೇಳಿದ್ದೆ, ಬಹಳ ಹಾಸ್ಯವಾಗಿ ಹೇಳಿದ್ರು, ಆದರೆ ಗಂಭೀರವಾದ ಅರ್ಥ ಇದೆ ಅದರಲ್ಲಿ. ಈ ಪ್ರಪಂಚದಲ್ಲಿ ಕೆಲವರು ಕೆಲಸದಿಂದ ಕೆಲಸ ಮಾಡಿ ಮಾಡಿ ಆಯಾಸಗೊಳ್ತಾರೆ, ಅದು ನಮ್ಗೆ ಅರ್ಥವಾಗುತ್ತೆ. ಆದರೆ ಇನ್ನು ಕೆಲವರು ಏನಂತ ಹೇಳಿದ್ರೆ, ಕೆಲಸದ ಆಲೋಚನೆ ಬಂದ ಕೂಡಲೇ ಸುಸ್ತಾಗ್ಬಿಡ್ತಾರೆ. ಕೆಲವರೆಲ್ಲ ಆಫೀಸಿಗೆ ಬಂದವರು 10 ಗಂಟೆಗೆ ಬಂದು ಏನೆಲ್ಲ ಕೆಲಸ ಮಾಡ್ಬೇಕಿವತ್ತ ಅಂತ ಫೈಲ್ ಎಲ್ಲ ನೋಡಿ ಸ್ವಲ್ಪ ಕೆಫೆಟೇರಿಯಾಗಿ ಹೋಗಿ ಕ್ಯಾಂಟೀನ್ಗೆ ಹೋಗಿ ಚಹಾ ಕುಡ್ಕೊಂಡ್ಬರೋಣ ಅಂತ ಹೇಳ್ತಾರೆ. ಏನೂ ಕೆಲಸವೇ ಮಾಡಿಲ್ಲ. ನೋಡಿ, ಮನಸ್ಸು ದಣಿದಾಗ, ಮನಸ್ಸಿಗೆ ಭಯವಾದಾಗ, ಮನಸ್ಸಿನಲ್ಲಿ ಇರುವಂತಹ ವಿಶ್ವಾಸ ಕಡಿಮೆ ಆದಾಗ ಚಹಾ ಕುಡಿಯೋಣ, ಕಾಫಿ ಕುಡಿಯೋಣ, ಹಬ್ಬ ಇಷ್ಟೆಲ್ಲ ಯಾರು ಮಾಡ್ತಾರೆ? ಕೆಲಸವೇ ಮಾಡಿಲ್ಲ. ಕೆಲಸದ ಚಿಂತೆಯಿಂದಲೇ ದಣಿತಾರಲ್ಲ ಈ ಜಗತ್ತಿನಲ್ಲಿ. ನಾವು ಎಲ್ಲ ಅದನ್ನ ಅನುಭವಿಸಿದ್ದೇವೆ ಎಷ್ಟೋ ಬಾರಿ. ಮನಸ್ಸಿದ್ದಾಗ ನಾವು ಎಷ್ಟು ದೂರ ಕೂಡ ಹೋಗ್ಲಿಕ್ಕೆ ಸಿದ್ಧರಿದ್ದೇವೆ. ಮನಸ್ಸಿಲ್ದಿದ್ರೆ ಯಾರು ಮಾಡ್ತಾರೆ ಅಂತ. ಎಲ್ಲ ಮನಸ್ಸಿನ ಸ್ಥಿತಿ. ಆದ್ರಿಂದ ಯೋಗಶಾಸ್ತ್ರವು ಹೇಳುವಂತಹದ್ದು, ಯೋಗದಿಂದ ಚಿತ್ತವೃತ್ತಿ ನಿರೋಧ, ಮನಸ್ಸಿನ ಆಲೋಚನೆಗಳೆಲ್ಲ ಒಂದು ಸಮತೋಲನಕ್ಕೆ ಬರ್ತವೆ, ನಿಗ್ರಹಕ್ಕೆ ಬರ್ತವೆ. ಯೋಗ ಮಾಡಿ ಯಮ ನಿಯಮದಿಂದ ಪ್ರಾರಂಭಿಸಿ, ಯಮ ನಿಯಮದಲ್ಲಿ ಆಚಾರ ಇದೆ, ಯಮ ನಿಯಮದಲ್ಲಿ ಧರ್ಮದ ಪಾಲನೆ ಇದೆ, ಸತ್ಯವನ್ನು ಹೇಳುವಂತಹದ್ದು, ಅನಾವಶ್ಯಕವಾಗಿ ಏನನ್ನೆಲ್ಲ ಸಂಗ್ರಹ ಮಾಡದೇ ಇರುವಂತಹದ್ದು, ಇಂದ್ರಿಯ ಸಂಯಮವನ್ನು ಪಾಲಿಸುವಂತಹದ್ದು, ಅದೆಲ್ಲ ಬರುತ್ತೆ. ಬ್ರಹ್ಮಚರ್ಯ, ಶೌಚ ಇದೆಲ್ಲ ಇದೆ. ಯಮದಲ್ಲಿ 5 ಮೌಲ್ಯಗಳು, ನಿಯಮದಲ್ಲಿ ಇನ್ನೊಂದು 5 ಮೌಲ್ಯಗಳು ಬಂದ ನಂತರ 3ನೇದಾಗಿ ಆಸನ ಬರುವಂತಹದ್ದು. ಆದ್ರೆ ನಾವೆಲ್ಲ ಆಸನವನ್ನೇ ಹೆಚ್ಚು ಯೋಗ ಅನ್ನುವ ಶಬ್ದದಿಂದ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ನಾವು ಮುಖ್ಯವಾಗಿ ಹೇಳ್ತಿರುವಂತಹದ್ದು, ಚಿಂತೆಯನ್ನು ದೂರಪಡಿಸಬೇಕಾದ್ರೆ ದೊಡ್ಡ ಪುಸ್ತಕ ಓದಬೇಡಿ. ಚಿಂತೆಯನ್ನು ದೂರಪಡಿಸಲಿಕ್ಕೆ 1000 ವಿಧಾನಗಳು ಅಂತ ಆ ಪುಸ್ತಕ ಎಲ್ಲ ಓದಿದ್ರೆ ನಿಮ್ಮ ಚಿಂತೆ ಹೆಚ್ಚಾದೀತು, ಜೋಪಾನ. ಆದರೆ ಅದ್ರ ಬದಲು ದಿನಕ್ಕೆ ಒಂದು 10 ನಿಮಿಷ ಆದರೂ ಯೋಗಾಸನ ಮಾಡಿ. ಆಮೇಲೆ ಸತ್ಯ, ಅಹಿಂಸಾ, ಶೌಚ, ಈಶ್ವರ ಪ್ರಣಿಧಾನ ಅಥವಾ ಅಪರಿಗ್ರಹ, ಬ್ರಹ್ಮಚರ್ಯ ಇಂಥದ್ದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನ ಪಾಲಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಮನಸ್ಸು ಸ್ವಸ್ಥವಾಗಿರ್ತದೆ. ಭಗವದ್ಗೀತೆಯಲ್ಲಿ ಎಷ್ಟೋ ಕಡೆಯಲ್ಲಿ ಎಷ್ಟೆಷ್ಟೋ ಮೌಲ್ಯಗಳನ್ನು ಹೇಳೋದು ನಿಮಗೆಲ್ಲರಿಗೂ ಗೊತ್ತು. ಪ್ರಾರಂಭದಿಂದ ಕೊನೆಯವರೆಗೂ ಶ್ರೀಕೃಷ್ಣ ಒಂದೇ ಅಭಯಂ ಸತ್ವ ಸಂಶುದ್ಧಿ ದಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪಃ ಆರ್ಜವಂ ಇತ್ಯಾದಿಯಾಗಿ ಒಂದು ಪಟ್ಟಿನೇ ಕೊಡ್ತಾನೆ. ಕೆಲವು ಕಡೆಯಲ್ಲಿ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ ಆಚಾರ್ಯೋಪಾಸನಂ ಶೌಚಂ ಅಂತೆಲ್ಲ ಇಲ್ಲಿ 20, ಅಲ್ಲಿ 26, ಮತ್ತೊಂದು ಕಡೆ 10, ಮತ್ತೊಂದು ಕಡೆ 5. ಅಥವಾ ಅದು ಮಾತ್ರ ಮೌಲ್ಯ ಅಂತ ಭಾವಿಸಬೇಡಿ. ನಿನ್ನ ಕರ್ತವ್ಯ ನಿನಗೆ ಬಂದಿರುವ ಕೆಲಸವನ್ನ ಚೆನ್ನಾಗಿ ಮಾಡುವಂತಹದ್ದು. ಅದರಿಂದ ನಿನಗೆ ಯಶಸ್ಸು ದೊರಕುತ್ತೋ ಅಥವಾ ಸೋಲು ದೊರಕುತ್ತೋ ಅನ್ನೋದ್ರ ಬಗ್ಗೆ ಬೇಕಾದದ್ದಕ್ಕಿಂತ ಹೆಚ್ಚು ಚಿಂತೆ ಮಾಡಬಾರ್ದು. ಫೋಕಸ್ ಆನ್ ಯುವರ್ ವರ್ಕ್, ಡೂ ಯುವರ್ ಡ್ಯೂಟೀಸ್ ಟು ದಿ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ ಅಂತ ಭಗವಂತನ ಯಾವ ಒಂದು ಬೋಧನೆ ಇದೆಯಲ್ಲ, ಅದು ಚಿಂತೆಯನ್ನು ದೂರ ಮಾಡಲಿಕ್ಕಾಗಿ ಇರುವಂತಹದ್ದು. ಚಿಂತೆಯಿಂದಾಗಿ ಎಷ್ಟೋ ರೋಗ ರುಜಿನಗಳು ಉಂಟಾಗ್ತವೆ. ನೀವೆಲ್ಲರೂ ತಿಳಿದಿರುವುದನ್ನೇ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಈ ಸತ್ಸಂಗಗಳಲ್ಲಿ ಕೆಲವೊಮ್ಮೆ 100ಕ್ಕೆ 90 ಅಂಶ ಶ್ರೋತೃಗಳಿಗೆ, ಅಂದ್ರೆ ಈ ಪ್ರವಚನವನ್ನು ಕೇಳುವಂತವರಿಗೆ ಇವಾಗಲೇ ಗೊತ್ತಿದೆ. ನಾವೊಂದು ಮತ್ತೆ ಜ್ಞಾಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಷ್ಟೇ. ಗೀತೆಯಲ್ಲಿರುವಂತಹ ಮೌಲ್ಯಗಳ ಉಪದೇಶಗಳು ಮನಸ್ಸಿನ ಸ್ವಾಸ್ಥ್ಯಕ್ಕೆ ಅನುಕೂಲವಾಗುವಂತಹದ್ದು. ಆದ್ರಿಂದ ಒಂದೊಂದು ಅಲ್ಲಿರುವ ಮೌಲ್ಯವನ್ನು ನಾವು ಮನನ ಮಾಡಿ
ಅದನ್ನ ಪಾಲಿಸಿದ್ರೆ, ಅದರಲ್ಲಿ ವಿಶ್ವಾಸ ಇಟ್ಕೊಂಡು ನೋಡಿ, ಮೌಲ್ಯಗಳು ಏನಂತ ಹೇಳಿದ್ರೆ ಒಂದು ರೀತಿ ಎಲ್ಲರಿಗೂ ಗೊತ್ತಿದೆ. ಸತ್ಯ ಹೇಳ್ಬೇಕಂತ ಯಾರಿಗೂ ಗೊತ್ತಿಲ್ಲ, ಸುಳ್ಳನ್ನು ಹೇಳಬಾರ್ದಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಮಕ್ಕಳಿಗೆಲ್ಲ ನಾವು ಬೋಧನೆ ಮಾಡ್ತೀವಿ. ಆದ್ರೆ ನಾವೇ ಯಾವುದೋ ಸಂದರ್ಭದಲ್ಲಿ ಯಾವುದೋ ಪ್ರಲೋಭನೆಗೊಳಗಾಗಿ ಅಥವಾ ಯಾವುದೋ ಸಿಟ್ಟನ್ನು ತಡೆಯಲಾಗದೆ, ಯಾವುದೋ ದ್ವೇಷ, ಯಾವುದೋ ಅಸೂಯೆ, ಯಾವುದೋ ಒಂದು ಋಣಾತ್ಮಕವಾದ ಭಾವನೆಯನ್ನ ತಡ್ಕೊಳ್ಳಿಕ್ಕಾಗದೆ ಏನೋ ಮಾಡ್ಬಿಡ್ತೀವಿ, ಅಧರ್ಮವನ್ನು ಮಾಡ್ಬಿಡ್ತೀವಿ, ಸುಳ್ಳನ್ನು ಹೇಳ್ಬಿಡ್ತೀವಿ, ಸತ್ಯವನ್ನ ಮರೆಮಾಚ್ತೀವಿ. ಆಗ ಅದರ ಫಲವೇನು? ಬೇರೆಯವರಿಗೆ ಏನಾಗತ್ತೋ ಗೊತ್ತಿಲ್ಲ, ನಮಗಂತೂ ಆರೋಗ್ಯ ಕೆಟ್ಟು ಹೋಗುತ್ತೆ. ಕೆಲವೊಮ್ಮೆ ಪ್ರೀತಿ ಸಿಗದಿದ್ದರೆ, ಒಬ್ಬ ಶ್ರೀಮಂತ ಮಹಿಳೆ ಒಂದ್ ಕಡೆ ಹೇಳಿದ್ಲು, ಬಹಳ ಶ್ರೀಮಂತಿಕೆ ಮಧ್ಯದಲ್ಲಿದ್ದಾಳವಳು. ಗಂಡ ಆ ಇಡೀ ದೊಡ್ಡ ನಗರದಲ್ಲಿ ಶ್ರೀಮಂತರ ಪಟ್ಟಿಯಲ್ಲಿ ಟಾಪ್ 5 ಮೇಲಿನ 5ರೊಳಗಿದ್ದಾನೆ. ಬೇಕಾದದ್ದೆಲ್ಲ ಮನೆಯಲ್ಲಿದೆ, ಎಲ್ಲ ಸೌಕರ್ಯಗಳು. ಗಂಡ ಹೆಂಡತಿ ಆಗೊಮ್ಮೆ ಈಗೊಮ್ಮೆ ಎಲ್ಲ ದೇಶ ಸುತ್ಕೊಂಡ್ ಬರ್ತಾರೆ. ಅವರು ನೋಡಿದ ಜಾಗ ಎಲ್ಲ, ಅವರು ಭೋಗಿಸಿದಂತಹ ಭೋಗ ವಸ್ತು ಇಲ್ಲ. ಆದ್ರೆ ಆ ಒಂದು ಮಹಿಳೆ ಬಹಳ ತನ್ನ ಆಪ್ತರಿಗೆ ಹೇಳಿದ್ರು, ನನಗೆ ಯಾವ ಮನಃಶಾಂತಿ, ನನಗೆ ಚಿಂತೆ ಇದೆ. ಅದರಿಂದಾಗಿ ಏನಾಯ್ತು, ಅವಳಿಗೆ ಯಾವ್ದಾವುದೋ ರೋಗಗಳೆಲ್ಲ ಬಂತು. ನೋಡಿ, ಸಂಪತ್ತಿನಿಂದ ಸುಖ ಸಿಗುತ್ತೆ ಅಂತ ಭಾವಿಸ್ತೀವಿ, ಅದು ಅರ್ಧ ಸತ್ಯ ಅಥವಾ ಅರ್ಧಕ್ಕಿಂತ ಕಡಿಮೆ ಇರುವಂತಹ ಸತ್ಯ. ನಿಜವಾದ ಸುಖ ನಮಗೆ ಸಿಗುವಂತಹದ್ದು, ನಮ್ಮನ್ನ 10 ಜನ ಪ್ರೀತಿಸ್ತಿದ್ದಾರೆ, ನಾವು 10 ಜನರನ್ನ ಪ್ರೀತಿಸ್ತಾ ಇದ್ದೀವಿ ಅನ್ನುವಂತಹ ಒಂದು ಒಳ ಅನುಭವ ಇದೆ ಅಲ್ಲ, ಅದರಿಂದ ಸುಖ ಸಿಗುತ್ತೆ. ಇನ್ನೊಂದು ಕಡೆ ನಾನು ನೋಡಿದಂತಹ ಸನ್ನಿವೇಶ, ಒಬ್ಬ ಬಹಳ ದಕ್ಷನಾದಂತಹ, ಬಹಳ ಸಮರ್ಥನಾದಂತಹ ಪೊಲೀಸ್ ಅಧಿಕಾರಿ ಇರ್ತಾನೆ. ಒಂದು ಕಥೆಯಲ್ಲಿತ್ತದು. ಆ ಪೊಲೀಸ್ ಅಧಿಕಾರಿ ಸಮಾಜದಲ್ಲಿ ತುಂಬಾ ಗೌರವಕ್ಕೆ ಪಾತ್ರನಾಗಿದ್ದ. ಜನರು ಅವನನ್ನ ಇದ್ರೆ ಹೀಗಿರ್ಬೇಕು, ಎಲ್ಲವನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ನೋಡ್ತಾನವನು, ಕೆಲಸಗಳನ್ನ ಮಾಡ್ತಾನೆ. ಇಷ್ಟು ಸಾಮರ್ಥ್ಯ ಇರುವಂತಹ ಪೊಲೀಸ್ ಅಧಿಕಾರಿಗಳು ಸಿಗುವುದೇ ಕಷ್ಟ. ಇವನನ್ನು ಹೆತ್ತವರು ಧನ್ಯರು, ಇವನ ಕುಟುಂಬದವರೆಲ್ಲ ಧನ್ಯರು ಅಂತೆಲ್ಲ ಹೇಳ್ತಾರೆ. ಆದ್ರೆ ಆ ಒಂದು ಕಥೆಯಲ್ಲಿ ಒಂದು ಬರುತ್ತೆ, ಅವನ ಹೆಂಡತಿ ಹಾಸಿಗೆ ಹಿಡಿತಾಳೆ. ಅವಳಿಗೆ ಯಾವುದೋ ಒಂದು ವಿಚಿತ್ರ ರೋಗ. ಗಂಡ ಬಹಳ ಸಮರ್ಥನಾದವನಲ್ವೇ, ಅವನು ಒಳ್ಳೆ ಎಲ್ಲಕ್ಕಿಂತ ಉತ್ತಮರಾದ ವೈದ್ಯರನ್ನೆಲ್ಲ ಕರ್ಸ್ಕೊಂಡ್ಬಂದು, ನೋಡಿ ನನ್ನ ಹೆಂಡತಿಗೆ ಏನಾಗಿದೆ ನೋಡಿ ಹೇಳಿ, ಅದೆಷ್ಟು ಖರ್ಚಾದ್ರೂ ಅಡ್ಡಿಲ್ಲ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ. ಆದ್ರೆ ಅವಳು ಗಂಡನ ಮುಖ ನೋಡ್ತಾಳೆ, ಸುಮ್ಮನಿರ್ತಾಳೆ, ಏನು ಹೇಳೋದಿಲ್ಲ. ಯಾವ ಔಷಧದಿಂದಲೂ ಅವಳು ಗುಣ ಆಗುವುದಿಲ್ಲ. ಆಮೇಲೆ ಅಲ್ಲೊಬ್ಬ, ಆ ಕಥೆಯನ್ನ ತುಂಬಾ ವಿಸ್ತಾರದ ಹೇಳುವ ಅವಶ್ಯಕತೆ ಇಲ್ಲ, ಒಬ್ಬ ಯುವಕ, ಅವನಿಗೆ ಕೆಲವು ಸಿದ್ಧಿಗಳಿದ್ದು ಅಂದ್ರೆ ಯಾರಿಗೂ ತೋರದಿದ್ದಂತಹದ್ದು ಅವನಿಗೆ ತೋರ್ತಿತ್ತು. ಆ ಯುವಕ ಬರ್ತಾನೆ. ಅದು ಹೇಗೋ ಅವ್ರ ಮನೆಗೆ ಬಂದಾಗ ಆ ಪೊಲೀಸ್ ಅಧಿಕಾರಿಯ ಹೆಂಡತಿ ಹಾಸಿಗೆ ಹಿಡಿದು ದುಃಖದಲ್ಲಿದ್ದಾಳೆ. ಅವಳನ್ನ ನೋಡಿದ ಕೂಡಲೇ ಅವನು ಕಣ್ಣು ಮುಚ್ಕೊಂಡು 1 ನಿಮಿಷದಲ್ಲಿ ಅವನು ತಿಳ್ಕೊಳ್ತಾನೆ ಇವಳ ಸಮಸ್ಯೆ ಏನು ಅಂತ. ತುಂಬಾ ಜನ ಅಂದ್ಕೊಂಡಿದ್ರು ಗಂಡ ಇವಳಿಗೆ ಸರಿಯಾಗಿ ಪ್ರೀತಿ ತೋರಿಸ್ತಾ ಇಲ್ಲ ಅಂತ. ಹಾಗೇನಿಲ್ಲ, ಗಂಡ ಹೆಂಡತಿಗೆ ಏನ್ ಮಾಡ್ಲಿಕ್ಕೂ ಸಿದ್ಧ. ಆಮೇಲೆ ಸಂಪತ್ತು ಸಾಕಷ್ಟು ಸಂಪತ್ತು ಇತ್ತು, ಎಲ್ಲ ಇತ್ತು. ಆಮೇಲೆ ಆ ಹುಡುಗ ಹೇಳ್ದ, ಆ ಸಿದ್ಧಿ ಇರುವಂತಹ ಒಬ್ಬ ಯುವಕ, ಅವನು ತಟ್ ಅಂತ ಹೇಳ್ದ, ಇದು ಮತ್ತೇನಲ್ಲ, ಈ ಮಹಿಳೆ ಯಾಕೆ ಚಿಂತಾಕ್ರಾಂತಳಾಗಿದ್ದಾಳಂತ ಹೇಳಿದ್ರೆ, ತನ್ನ ಒಳ್ಳೆ ಸಮರ್ಥನಾದಂತಹ ಪೊಲೀಸ್ ಅಧಿಕಾರಿ ಗಂಡ, ಅವನು ತನ್ನ ಮಗನ ಜತೆ ವ್ಯವಹಾರವನ್ನ ಬಹಳ ಕಠೋರವಾಗಿ ಮಾಡ್ತಾ ಇದ್ದ. ಬಾಲ್ಯದಿಂದಲೂ ಕೂಡ ಮಗನನ್ನ ಟೀಕೆ ಮಾಡೋದು. ನೀನ್ ಯಾಕೆ ಗಣಿತದಲ್ಲಿ 90 ಮಾತ್ರ ತಂದಿದ್ಯಾ, 100ಕ್ಕೆ 100 ಬರ್ಬೇಕು ನಿನಗೆ, ಅಲ್ಲಿವರೆಗೆ ನಿನ್ನ ನಾನು ಹೊಗಳುವುದಿಲ್ಲ, ಹೋಗು ಅಧ್ಯಯನ ಮಾಡು. ಆಟವಾಗಲಿ ಪಾಠವಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ. ತನ್ನ ಗಂಡ ತಮ್ಮಿಬ್ಬರ ಮಗನಿಗೆ ಎಲ್ಲೋ ಅಪರೂಪವಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತಹದ್ದು, ಹೆಚ್ಚಾಗಿ ಟೀಕೆ ಮಾಡುವಂತಹದ್ದು, ಬೈಯುವಂತಹದ್ದು, ಇನ್ನೂ ಪ್ರಯತ್ನ ಮಾಡು, ಅವ್ರನ್ನ ನೋಡು ಇವ್ರನ್ನ ನೋಡು ಅಂತೆಲ್ಲ ಹೇಳಿ ಮೂದಲಿಸಿ ಆ ಮಗ ತನ್ನಲ್ಲಿರುವ ಹುರುಪನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದ. ಅದರಿಂದಾಗಿ ಆ ಮಗ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗ, ಹೈಸ್ಕೂಲ್ ನಂತರ ಕಾಲೇಜ್ಗೆಲ್ಲ ಹೋದಾಗ ಅಲ್ಲಿ ಪಾಸ್ ಆಗ್ಲೂ ಇಲ್ಲ. ಆಮೇಲೆ ಅವನಿಗೆ ಒಳ್ಳೆ ಕೆಲಸವೂ ಸಿಗ್ಲಿಲ್ಲ. ಮಗನ ಅವಸ್ಥೆಯನ್ನು ನೋಡಿ ತಾಯಿಗೆ ತನಗೇನೋ ಬೇಕಂತಿರ್ಲಿಲ್ಲ,
ಆದರೆ ನನ್ನ ಮಗ ಒಳ್ಳೆ ರೀತಿ ಇರಬೇಕು, ಅವನಿಗೆ ಒಳ್ಳೆ ಕೆಲಸ ಸಿಗಬೇಕು, ಚಂದವಾಗಿ ಸುಖವಾಗಿರ್ಬೇಕು, ನಾಳೆ ಅವನು ಮದುವೆ ಆಗಿ ನನಗೊಬ್ಬ ಒಳ್ಳೆ ಸೊಸೆ ಸಿಗಬೇಕು ಇತ್ಯಾದಿ ಅವಳು ಕನಸುಗಳನ್ನು ಕಂಡಿದ್ಲು. ಆದ್ರೆ ಅವಳ ಮಗ ಯಾವಾಗ ತಂದೆಯ ಕಠೋರ ವರ್ತನೆಯಿಂದ, ಸ್ಟ್ರಿಕ್ಟ್ ಬಿಹೇವಿಯರ್, ದಿ ಪೊಲೀಸ್ ಆಫೀಸರ್ ದಟ್ ಹಿ ವಾಸ್ ಆಲ್ವೇಸ್ ವಾಸ್ ಸ್ಟ್ರಿಕ್ಟ್ and demanded a lot from his son. That was the problem. ಆಗ ಮಗ ಒಳ್ಳೆ ರೀತಿ ಇಲ್ಲದೆ ಇರುವುದರಿಂದ ತಾಯಿಗೆ ಕೂಡ ಅನಾರೋಗ್ಯ. ಅದನ್ನ ಈ ಸಿದ್ಧಿ ಇರುವಂತಹ ಒಬ್ಬ ಯುವಕ ಆ ಪೊಲೀಸ್ ಅಧಿಕಾರಿಗೆ ಮುಖದ ಮೇಲೆ ಹೇಳ್ಬಿಡ್ತಾನೆ. ಮತ್ತು ಅವನು ಹೇಳಿದಾಗ ಆ ಪೊಲೀಸ್ ಅಧಿಕಾರಿಗೆ ಅರ್ಥವಾಗುತ್ತೆ, ಹೌದು ಹೌದು ಹೌದು, ನನ್ನ ಮಗ ಒಳ್ಳೆ ರೀತಿ ಮೇಲ್ಬಾರಕು ಅಂತ ಉದ್ದೇಶ ಏನೋ ಸರಿ, ಆದ್ರೆ ಆ ಒಳ್ಳೆ ಉದ್ದೇಶದಿಂದ ನಾನು ಅವನನ್ನು ಯಾವಾಗಲೂ ಟೀಕೆ ಮಾಡ್ತಾ ಬಂದಿದ್ದೀನಿ ಎಷ್ಟೋ ವರ್ಷಗಳಿಂದ. ಅವನಿಗೆ ಒಲವನ್ನು ತೋರಿಸಿಲ್ಲ, ಪ್ರೀತಿಯನ್ನು ತೋರಿಸಿಲ್ಲ. ಅವನನ್ನ ಅಪ್ಪಿಕೊಂಡು ನೀನು ಹೇಗೆ ಇರೋ ಚಿಂತೆ ಇಲ್ಲ, ನೀನು ನನ್ನ ಮಗ, ನನ್ನ ಪ್ರೀತಿ ನಿನ್ನ ಜೊತೆ ಇದೆ ಅಂತ ಹೇಳಿಲ್ಲ ಒಂದ್ಸಾರಿ ಕೂಡ. ಆಗ ತಂದೆಯೂ ಕೂಡ, ಆ ಸಮರ್ಥನಾದ ಅಧಿಕಾರಿ, ಪೊಲೀಸ್ ಅಧಿಕಾರಿ ಕೂಡ ಆ ಒಂದು ಕಥೆಯಲ್ಲಿ ತನ್ನ ತಪ್ಪನ್ನು ಅರಿತು ಕಣ್ಣೀರು ಸುರಿಸ್ತಾನೆ. ಆ ಕಣ್ಣೀರು ಸುರಿಸಿದಾಗ ಮಗನಿಗೂ ಕೂಡ ಒಂದು ಪ್ರಭಾವವಾಗುತ್ತೆ. ತಾಯಿಯೂ ಕೂಡ ನೋಡ್ತಾಳೆ, ಇವರು ಅಂತೂ ಇಂತೂ ಅರ್ಥ ಮಾಡಿಕೊಂಡ್ರು ಅನ್ನುವುದಾಗಿ. ಅದಾದ ನಂತರ ಬೇರೆ ಯಾವ ಔಷಧವೂ ಬೇಡ, ಬೇರೆ ಯಾವ ಚಿಕಿತ್ಸೆ ಬೇಡ. ಆ ಮಹಿಳೆ, ಪೊಲೀಸ್ ಅಧಿಕಾರಿಯ ಪತ್ನಿ ಸರಿಯಾಗ್ಬಿಡ್ತಾಳೆ ಅಂತ ಒಂದು ಕತೆ ಕೂಡ ಇತ್ತು. ಆ ರೀತಿಯಲ್ಲಿ ಮನಸ್ಸು ಮತ್ತೆ ಶರೀರದ ಮಧ್ಯೆ ಇರುವಂತಹ ಸಂಬಂಧವನ್ನು ನಾವು ಎಂದೂ ಮರೆಯಬಾರದು. ಇವಾಗಲಂತೂ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತೆ ಮತ್ತೇನೆಲ್ಲ ಬಂದಿದೆ. ನಮ್ಮ ಯುವ ಜನಾಂಗಕ್ಕೆ, ತುಂಬಾ ಮಂದಿಗೆ ಎಂತೆಂಥ ಒಳ್ಳೆ ಕೆಲಸಗಳೆಲ್ಲ ಸಿಗ್ತವೆ, ಒಳ್ಳೊಳ್ಳೆ ಸಂಬಳ ಸಿಗ್ತವೆ. ಎಲ್ಲರಿಗೂ ಅಲ್ದಿದ್ರು ಬಹುತೇಕ ಮನುಷ್ಯರಿಗೆ, ಬಹುತೇಕ ಯುವಕರಿಗೆ, ಯುವತಿಯರಿಗೆ ಒಳ್ಳೊಳ್ಳೆ ಕೆಲಸಗಳೆಲ್ಲ ಸಿಕ್ಕಿ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಆದರೆ ಯಾವುದ್ಯಾವುದೋ ತಪ್ಪು ಮೌಲ್ಯಗಳನ್ನು ಅನುಸರಿಸುವುದರಿಂದ, ಧರ್ಮದ ಉಲ್ಲಂಘನೆ ಮಾಡುವುದರಿಂದ, ಅಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದ ಯುವಕರು, ಯುವತಿಯರು ಒಳಗೊಳಗಿಂದೇ ಚಿಂತಾಕ್ರಾಂತರಾಗಿದ್ದಾರೆ. ಒಳಗೊಳಗಿಂದೇ ಅವರಿಗೆ ಸಮಾಧಾನ ಇಲ್ಲ. ಹೊರಗೆ ಚಂದವಾಗಿ ನಗುತ್ತಾ ಇರ್ತಾರೆ, ಅದರ ಒಳಗೆ ಏನೋ ವಿರೋಧಾಭಾಸ, ಕಾಂಟ್ರಡಿಕ್ಷನ್ಸ್ ಇನ್ ದೇರ್ ಲೈಫ್. ಏನೋ ಒಂದು, ನಾನು ಎಲ್ಲಿರ್ಬೇಕಿತ್ತು ಅಲ್ಲಿಲ್ಲ, ಇಷ್ಟೆಲ್ಲ ಸಂಪತ್ತು ಹಿಡ್ಕೊಂಡು ಏನು ಮಾಡ್ಬೇಕು, ನನಗೆ ಹೃದಯದಲ್ಲಿ ಯಾವ ಆಸೆ ಇದೆಯೋ ಆ ದಿಕ್ಕಿನಲ್ಲಿ ನಾನು ಹೋಗಿಲ್ಲ, ಅದು ಬಿಟ್ಕೊಂಡು ಹಣಕ್ಕೋಸ್ಕರ ಇಲ್ಲೆಲ್ಲೋ ಇದ್ದೀನಿ. ಇದನ್ನು ಆದಷ್ಟು ಬೇಗ ಬಿಟ್ಟು ನನ್ನ ಹೃದಯದಲ್ಲಿ ಇರುವಂತಹ ಒಂದು ಕಾಮನೆಯನ್ನ ಅನುಸರಿಸ್ಕೊಂಡು ನಾನು ಬೇರೊಂದು ಕೆಲಸದಲ್ಲಿ, ಇವಾಗೆಲ್ಲ ನೋಡ್ತೀವಿ ಎಷ್ಟೋ IT, ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೆಲಸದಲ್ಲಿ ಸಾಕಷ್ಟು ಹಣವನ್ನು ಸಂಪಾದಿಸಿದವರು ಎಲ್ಲ ಬಿಟ್ಟು ರೈತರಾಗುವವರಿದ್ದಾರೆ. ಕೆಲವರು ಎಲ್ಲ ಬಿಟ್ಟು ಬೆಂಗಳೂರಿನಲ್ಲಿ ಕೆಲವರು ಭೇಟಿಯಾದೆ ನಾನು. ಬೆಂಗಳೂರಿನಲ್ಲೇ IT ಕಂಪನಿಯಲ್ಲಿದ್ದು ಹಣವನ್ನು ದುಡಿದ್ರು. ಆಮೇಲೆ 38-40 ಆಗಿಲ್ಲ ಅವರಿಗೆ ವಯಸ್ಸು. ಬಿಟ್ಟು ಬೆಂಗಳೂರಿಂದ ಹೊರಗೆ ಒಂದು ಸ್ಥಳಕ್ಕೆ ನಾನು ಭೇಟಿ ಕೂಡ ಕೊಟ್ಟಿದ್ದೆ. 1 ಎಕರೆ ತಗೊಂಡು ಅಲ್ಲಿ ಸ್ವತಃ ಕೃಷಿ ಮಾಡ್ತಾ ಇದ್ದಾರೆ. ಒಬ್ಬರಂತೂ ನಾನು ಹೋದ ಕಡೆಯಲ್ಲಿ ಆ 1 ಎಕರೆಯಲ್ಲಿ ವಿದ್ಯುತ್ತೂ ಇಲ್ಲ, ಅಂದ್ರೆ ಹೊರಗಿಂದ ವಿದ್ಯುತ್ ಇಲ್ಲ. ಅವರೇ ಸೌರಶಕ್ತಿಯಿಂದ, ಸರ್ಕಾರದಿಂದ ವಿದ್ಯುತ್ತನ್ನು ಪಡೆಯುವ ಉದ್ದೇಶ ಇಲ್ಲ ನಮಗೆ. ಈ 1 ಎಕರೆ ನಾವು ಕಟ್ಟಿರುವಂತಹ ಒಂದು ಫಾರ್ಮ್ ಅಂತ ಹೇಳ್ಬೋದು, ಈ ಉದ್ಯಾನದಲ್ಲಿ ಅಥವಾ ಈ ಒಂದು ಫಾರ್ಮ್ ಹೌಸ್ ಎಲ್ಲ ಕಟ್ಟಿ ಒಂದು ಕೃಷಿ ವಲಯದಲ್ಲಿ ನಾವುಗಳು ಸರ್ಕಾರದಿಂದ ವಿದ್ಯುತ್ತನ್ನು ತೆಗೆದುಕೊಳ್ಳದೆ ನಮ್ಮ ಅಡಿಗೆ ಆಗಲಿ, ನಮ್ಮ ಬೇರೆ ಕೆಲಸಗಳಾಗಲಿ ಎಲ್ಲವೂ ಕೂಡ ನಾವೇ ಇಲ್ಲಿ ಉತ್ಪಾದಿಸುವಂತಹ, ಅದು ಕೂಡ ಸೌರಶಕ್ತಿಯೋ ಅಥವಾ ಬೇರೆ ಯಾವುದೋ, ಅದರಿಂದ ಆ ಶಕ್ತಿಯಿಂದ ನಡೆಸ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ನಮ್ಮನ್ನು ಕರೆದಿದ್ರು ಒಂದು ಭಾಷಣ ಮಾಡಿ, ನಮಗೆಲ್ಲ ಸ್ವಲ್ಪ ಆಧ್ಯಾತ್ಮಿಕ ತಿಳಿಸ್ಕೊಡಿ ಅಂತ. ಏನ್ ಕೆಲಸ ಮಾಡ್ತೀರಾ ಅಂತ ಕೇಳಿದ್ರೆ, ಕೆಲಸ ಮಾಡೋದೆಲ್ಲ ಮುಗೀತು, ಈಗ ನಾವು ಇಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ಇರ್ತೇವೆ ಅಂತ. ಯಾಕಂದ್ರೆ ಅವರಿಗೆ ಅರ್ಥ ಆಯ್ತು, ಆ IT ಅದರಲ್ಲೆಲ್ಲ ಬಹಳ ಮೆರುಗು ಇದೆ, ಗ್ಲಿಟರ್ ಅಂಡ್ ಗ್ಲಾಮರ್ ಇರಬಹುದು, ಆದ್ರೆ ಅದು ದಿನದಿನದ ಬದುಕಿನ ಸಮತೋಲನವನ್ನ ಹಾಳು ಮಾಡ್ತಾ ಇದೆ.
ನಮಗೆ ಬೇಕಾಗಿರುವುದು ಸಮತೋಲನದ ಬದುಕು ಅನ್ನುವುದಾಗಿ ಅವರು ಮನದಟ್ಟು ಮಾಡಿಕೊಂಡು ಬಿಟ್ಟು ಒಂದು 2-3 ದಂಪತಿಗಳು ಅಲ್ಲಿ ಹೊಸೂರು ಹತ್ರ ಒಂದು ಯಾವುದೋ ಹಳ್ಳಿಯಲ್ಲಿ ಆ ಒಂದು 1 ಎಕರೆ 1.5 ಎಕರೆಯಲ್ಲಿ ಮರಗಿಡಗಳನ್ನು ಬೆಳೆಸ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದಿಸಿದೆ. ಇದು ಬಹಳ ಧೈರ್ಯದಿಂದ ನೀವು ತೆಗೆದುಕೊಂಡಿರುವಂತಹ ಹೆಜ್ಜೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ನಿಮ್ಮಂತೆ ಇನ್ನೂ ಹೆಚ್ಚು ಮಂದಿ ಪ್ರಕೃತಿಯ ಜೊತೆ ಸಂಪರ್ಕವನ್ನು ಮತ್ತೆ ಪಡೆಯಲಿ. ಪ್ರಕೃತಿಯಿಂದ ನಾವು ದೂರ ಆಗ್ತಾ ಇದ್ದೀವಿ. ಯಾವಾಗಲೂ ಮನೆ ಒಳಗಿದ್ದು 4 ಗೋಡೆಗಳ ಮಧ್ಯದಲ್ಲಿದ್ದು ಕಂಪ್ಯೂಟರ್ ಎದುರು ಕೂತ್ಕೊಂಡು ಗಂಟೆಗಟ್ಟಲೆ ಒಂದೇ ಕಂಪ್ಯೂಟರ್ ಅಥವಾ ಈ ಮೊಬೈಲ್ ತಗೊಂಡು ಶಿವ ಯಾವ ರೀತಿ ನಮ್ಮ ಬದುಕಿನ ಶೈಲಿ ಬದಲಾಗ್ಬಿಟ್ಟಿದೆ ನೋಡಿ. ಇದೆಲ್ಲ ಪ್ರಯೋಜನ ಇಲ್ಲ. ನಾವು ಎಷ್ಟು ಬೇಕೋ ಅಷ್ಟು ಮಾಡಬೇಕು. ಆದರೆ ಸೂರ್ಯನ ಬೆಳಕು, ಒಳ್ಳೆಯ ಗಾಳಿ, ಯಾರೊಬ್ರು ಹೇಳಿದ್ದಾರೆ, ಅವೆಲ್ಲವೂ ಕೂಡ ಹೆಚ್ಚು ಪರಿಣಾಮಕಾರಿಯಾದ ಔಷಧಗಳು. ಸೂರ್ಯನ ಬೆಳಕಿಗೆ ನೀವು ನಿಮ್ಮನ್ನೇ ಎಕ್ಸ್ಪೋಸ್ ಮಾಡ್ಕೊಳ್ಳದಿದ್ರೆ, ಯಾವಾಗಲೂ ಮನೆಯೊಳಗೆ ಇದ್ರೆ ಯಾವುದೋ ರೋಗ ಬರುತ್ತೆ. ಆ ಸೂರ್ಯನ ಬೆಳಕು, ಆ ಹೊರಗಿರುವಂತಹ ಶುದ್ಧವಾದ ಗಾಳಿ, ಊರಿನ ಹೊರಗಿರುತ್ತೆ, ಪಟ್ಟಣದಲ್ಲೆಲ್ಲ ಗಾಳಿ ಶುದ್ಧ ಎಲ್ಲಿ, ಆದರೆ ಯಾವುದೋ ಒಂದು ಪ್ರಕೃತಿಯ ಮಡಿಲಲ್ಲಿ ಅಲ್ಲಿ ಆ ಗಾಳಿಯಿಂದ, ಆ ಬೆಳಕಿನಿಂದ ಶರೀರವೂ ಉತ್ತಮವಾಗುತ್ತೆ ಮತ್ತು ಮನಸ್ಸು ಕೂಡ ಸ್ವಸ್ಥವಾಗಿರ್ತದೆ. ಆದ್ರಿಂದ ಯಾವ ಭಗವದ್ಗೀತೆ ಪ್ರಾರಂಭದಲ್ಲೇ ಅರ್ಜುನನು ನನಗೆ ತುಂಬಾ ಚಿಂತೆ ಆಗ್ತಿದೆ, ವ್ಯಥೆ ಆಗ್ತಾ ಇದೆ, ಉದ್ವೇಗ ಆಗ್ತಾ ಇದೆ, ಆವೇಗ ಆಗ್ತಾ ಇದೆ, ಸಂಘರ್ಷ ಆಗ್ತಾ ಇದೆ, ನನ್ನ ಮನಸ್ಸೊಳಗೆ ಇಂಥ ಒಂದು ತುಮುಲ ಇದೆ ಅಂತ ಕೂಗಾಡ್ತಾನೋ. ಆಮೇಲೆ ಇದನ್ನ ಹೇಳಿ ಮುಗಿಸೋಣ. ಕೊನೆಯಲ್ಲಿ ಶ್ರೀಕೃಷ್ಣ ಹೇಳುವುದೇನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಂತ ಹೇಳ್ಬಿಟ್ಟು ಶುಚ, ಶೋಕ ಪಡಬೇಡ. ಸ್ವಲ್ಪ ಅನುವಾದವನ್ನ ಬೇರೆ ತರ ಮಾಡಿದ್ರೆ ಚಿಂತೆ ಮಾಡಬೇಡ. ಕೊನೆಯ ಮಾತು ಶ್ರೀಕೃಷ್ಣನದ್ದು ಅರ್ಜುನನ ಮೂಲಕ ನಮ್ಮೆಲ್ಲರಿಗೆ ಚಿಂತೆ ಮಾಡಬೇಡಿ. ಆ ಚಿಂತೆ ಮಾಡದೇ ಇರುವುದಕ್ಕೆ ಯಾವ ಸಾಧನೆ, ಯಾವ ಜೀವನ ಶೈಲಿ, ಯಾವ ಮೌಲ್ಯಗಳು ಇರಬೇಕು ಅನ್ನೋದನ್ನ ಗೀತೆಯ ಉದ್ದಗಲಕ್ಕೂ ಕೂಡ ಶ್ರೀಕೃಷ್ಣ ತಿಳಿಸಿಕೊಡ್ತಾನೆ. ಆದ್ರಿಂದ ಭಗವದ್ಗೀತೆ ನಮ್ಮ ಚಿಂತೆಗಳನ್ನ ಹೋಗಲಾಡಿಸಲಿಕ್ಕೆ ನಮಗೆ ಸಿಕ್ಕಿರುವಂತಹ ಒಂದು ಕೈಪಿಡಿ ಅಂತ ಹೇಳಿದ್ರೆ ಯಾವ ಅತಿಶಯೋಕ್ತಿಯೂ ಅಲ್ಲಿಲ್ಲ ಅಂತ ನಾವು ಹೇಳಬಹುದು. ಶ್ರೀಕೃಷ್ಣನನ್ನ ಮತ್ತೆ ಮತ್ತೆ ಬಾಗಿ ನಮಿಸೋಣ. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ.